ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಬಜೆಟ್ನ ಪ್ರತಿಯನ್ನು ನೀಡಲಾಗಿದೆ. ಬಜೆಟ್ ಪ್ರತಿಯನ್ನು ನೀಡಿದ್ದಾರೆ. ಬಸವರಾಜ ರಾಯರೆಡ್ಡಿಯವರು ಹಣಕಾಸು ಸಚಿವರಾಗಬೇಕು ಅಂತೇಳಿ ಅನೇಕ ಬಾರಿ ಕನಸು ಕಂಡಂಥವ್ರು ಈಗ ಹಣಕಾಸು ಅಡ್ವೈಸರ್ ಆಗಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಯವರಿಗೆ ಹಣಕಾಸು ಸಲಹೆಗಾರರಾಗಿಯೂ ಕೂಡ ಅವರು ಇರುವಂಥದ್ದು. ಬಜೆಟ್ ಪುಸ್ತಕ ಸಿದ್ದರಾಮಯ್ಯನವರ ಕೈ ಸೇರಿದೆ. ಸಿದ್ದರಾಮಯ್ಯನವರು ಈಗ ತನ್ನ ಬಜೆಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕೆಂದರೆ ಬಜೆಟ್ ಪುಸ್ತಕ ಇವತ್ತು ಅಧಿಕೃತವಾಗಿ ಕೈ ಸೇರುವಂಥದ್ದಷ್ಟೇ. ಬಜೆಟ್ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಶೇಷತೆಯನ್ನು ನಾವು ನೋಡ್ತಾ ಇದ್ವಿ. ಅದೇನಂತ ಹೇಳಿದರೆ, ಅವರು ತನ್ನ ಆಯವ್ಯಯವನ್ನು ಮಂಡನೆಗೆ ಮುಂಚಿತವಾಗಿ ಕನಿಷ್ಠ 2ರಿಂದ 3 ಬಾರಿ ಅಧಿಕಾರಿಗಳ ಮೂಲಕವಾಗಿ ಅದನ್ನು ಓದಿಸ್ತಾರೆ. ಅದರಲ್ಲಿ ಓದುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯಾವ್ಯಾವ ಅಂಶಗಳಿದ್ದಾವೆ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗಿದೆಯಾ, ಎಲ್ಲ ವಿಚಾರಗಳನ್ನು ಕೂಡ ಅವರು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಬಾರಿಯ ಬಜೆಟ್ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಬಜೆಟನ್ನು ಟ್ಯಾಬ್ ಮೂಲಕವಾಗಿ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ರಾಜ್ಯಗಳಲ್ಲಿ ಆ ಅವಕಾಶಗಳಿಲ್ಲ. ಯಾಕಂದರೆ ಅಲ್ಲಿ ಈಗಾಗಲೇ ಹೊಸ ಸಂಸತ್ ಭವನದಲ್ಲಿ ಆ ಟ್ಯಾಬ್ ಮೂಲಕವಾಗಿ ಎಲ್ಲವೂ ಕೂಡ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ ಅವರು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ. ಆದರೆ ನಮ್ಮ ಇಲ್ಲಿ ಈಗಲೂ ಕೂಡ ಪುಸ್ತಕದ ಮೂಲಕವಾಗಿ ಅದನ್ನು ಹಂಚುವಂತಹ ಕೆಲಸ ಮಾಡ್ತಾರೆ. ಬಜೆಟ್ ಪ್ರತಿಗಳು ಈಗಾಗಲೇ ವಿಧಾನಸೌಧಕ್ಕೆ ತಲುಪಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸದಿಂದ ವಿಧಾನಸೌಧಕ್ಕೆ ಬಂದು ಅಲ್ಲಿ ಮೊದಲ ಹಂತದಲ್ಲಿ ಕ್ಯಾಬಿನೆಟ್ನ ಮುಂದೆ ತನ್ನ ಬಜೆಟನ್ನು ಪ್ರಸ್ತುತಪಡಿಸಿ ಅದರ ಹೈಲೈಟ್ಸನ್ನು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು 10:15ಗೆ ಸರಿಯಾಗಿ 16ನೇ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಈ ಬಾರಿ ನಿಂತ್ಕೊಂಡು ಬಜೆಟ್ ಓದ್ತಾರೋ ಕೂತ್ಕೊಂಡು ಬಜೆಟ್ ಓದ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಕಳೆದ ಒಂದಿಷ್ಟು ದಿವಸಗಳಿಂದ ಅನಾರೋಗ್ಯದ ಕಾರಣಕ್ಕಾಗಿ ವೀಲ್ ಚೇರ್ನಲ್ಲಿ ಓಡಾಡ್ತಿದ್ದಾರೆ. ಆದರೆ ಭಾಷಣ ಮಾಡೋ ಸಂದರ್ಭದಲ್ಲಿ ಎದ್ದು ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಭಾಷಣ ಸಾಮಾನ್ಯವಾಗಿ 2.5 ಗಂಟೆಯಿಂದ 3 ಗಂಟೆಗಳ ಕಾಲ ವಿಸ್ತರಿಸುವಂಥದ್ದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಈ ಕಾರಣಕ್ಕಾಗಿ ಬಹುಶಃ ಅವರು ನಿಂತ್ಕೊಂಡು ಅದನ್ನು ಬಜೆಟ್ ಮಂಡನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಅಥವಾ ಕುತೂಹಲ ಇದ್ದೇ ಇರುವಂಥದ್ದು. ಚರ್ಚೆ ನಾನು ಆರಂಭಿಸ್ತೀನಿ. ಚರ್ಚೆಯನ್ನು ಮುರಳೀಧರ್ ಅವರ ಮೂಲಕವಾಗಿ ನಾನು ಶುರು ಮಾಡ್ತೀನಿ. ಮುರಳೀಧರ್ ಅವರೇ, ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನು ಕರ್ನಾಟಕದ ಒಟ್ಟು ಹಣಕಾಸು ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತು ಎಲ್ಲ ವಿಭಾಗಗಳ ದೃಷ್ಟಿಯಿಂದಲೂ ನೋಡಿಕೊಂಡು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ? ನೋಡಿ, ಬಡ್ಜೆಟಲ್ಲಿ 2 ವಿಷಯ ನಾನು ಯಾವಾಗಲೂ ಹೇಳೋದು ಏನಂದರೆ, ಒಂದು ಶಾರ್ಟ್ ಟರ್ಮ್ ರಾಜ್ಯಕ್ಕೆ ಏನಾಗಬೇಕು ಅಂತ, ಲಾಂಗ್ ಟರ್ಮಲ್ಲಿ ಯಾವ ಥರ ಬೆಳವಣಿಗೆ ಇರಬೇಕು ಅಂತ ಒಂದು 2 ಇಶ್ಯೂಸಲ್ಲಿ ಬಡ್ಜೆಟನ್ನು ನಾವು ಸ್ಕ್ರೂಟಿನೈಸ್ ಮಾಡ್ಬೋದು. ಇವಾಗ ಹೋದ ಒಂದು 2 ವರ್ಷದಿಂದ ನೋಡಿದ್ರೆ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಏನು ಬರುತ್ತೆ ಅನ್ನೋದೇ ನೋಡ್ತಾ ಇದ್ದಾರೆ ಹೊತ್ತು ಲಾಂಗ್ ಟರ್ಮ್ ನಮ್ಮ ರಾಜ್ಯಕ್ಕೆ ಎಷ್ಟು ಒಳ್ಳೆ ಬೆಳವಣಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಈ ಬಡ್ಜೆಟಲ್ಲಿ ಅವರು ಏನು ಮಾಡ್ತಾರೋ ಅಂತ ನೋಡ್ಬೇಕು. ಇವಾಗ ನಮ್ಮ GSDP ನೋಡಿದ್ರೆ ಗ್ರೋತ್ ದೇಶದ GSDPಗಿಂತ ಜಾಸ್ತಿ ಇದೆ, ಅದೇನು ತೊಂದರೆ ಇಲ್ಲ. ದೇಶದಲ್ಲಿ 6.7 6.8 ಅಂದರೆ ನಮ್ಮದು ಎಕ್ಸ್ಪೆಕ್ಟೆಡ್ ಅಬೌಟ್ 9.4 ಬರ್ಬೋದು ಅಂತ ಹೇಳ್ತಾರೆ. ದಿಸ್ ಈಸ್ ಎ ಗುಡ್ ಫಿಗರ್. ಆದರೆ ಒಂದು ಏನು ನೋಡಬೇಕಪ್ಪ ಅಂದರೆ, ಹೋದ 3 ವರ್ಷದಲ್ಲಿ ನೋಡಿದ್ರೆ 14.2 14%ಇಂದ 10% ಆಗಿ ತಿರ್ಗಾ ಇವಾಗ 9%ಗೆ ಬಂದಿದೆ GSDP ಗ್ರೋತ್. 24-25 9.4% GSDP ಗ್ರೋತ್ ಆಗ್ಬೋದು ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, ರಿವೈಸ್ಡ್ ಎಸ್ಟಿಮೇಟ್ಸಲ್ಲಿ ಹೇಳಿದ್ದಾರೆ. ಅದು ಹೋಗಿ ನೆಕ್ಸ್ಟ್ ಇಯರು ಎಷ್ಟು ಬೆಳವಣಿಗೆ ಆಗುತ್ತೋ ಅನ್ನೋದು ಒಂದು ಇಂಪಾರ್ಟೆಂಟು. ಇದು ಯಾಕಪ್ಪ ಇದಾಗ್ತಾ ಇದೆ ಅಂದರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ನಮ್ಮ ರಾಜ್ಯದಲ್ಲಿ ಖರ್ಚು ಮಾಡಲಿಕ್ಕೆ ಅವಕಾಶ ಕಡಿಮೆ ಆಗ್ತಾ ಇದೆ. ಅದರಿಂದ ಇದು ಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ದ ಗ್ರೋತ್. ಯಾವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೋ ಗ್ರೋತ್ ಅಫೆಕ್ಟ್ ಆಗುತ್ತೆ. ನಾವು ಶಾರ್ಟ್ ಟರ್ಮಲ್ಲಿ ನೋಡಿದ್ರೆ ಪರವಾಗಿಲ್ಲ, ನೀವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗೆ ನೀವು ಯು ಆರ್ ಸ್ಪೆಂಡಿಂಗ್ ಮನಿ, ಅದರ ಬಗ್ಗೆ ಸೋಷಿಯಲ್ ಇಂಡಿಕೇಟರ್ಸ್ ಡೆವಲಪ್ ಆಗುತ್ತೆ. ಇದು ರಾಜ್ಯಕ್ಕೆ ಒಳ್ಳೆಯದು, ಸೋಷಿಯಲ್ ಇಂಡಿಕೇಟರ್ಸ್ ಬೆಟರ್ ಆಗುತ್ತೆ, ಅದು ಪರವಾಗಿಲ್ಲ, ದಟ್ ಈಸ್ ಓಕೆ. ಬಟ್
ಲಾಂಗ್ ಟರ್ಮಲ್ಲಿ ಇದು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್ ಫಾರ್ ಯು. ಇವಾಗ ಇನ್ನೊಂದು ವಿಷಯ ಏನಂದರೆ, ದ ಸ್ಪೀಡ್ ವಿತ್ ವಿಚ್ ದಿ ಅದರ್ ಸ್ಟೇಟ್ಸ್, ನಾರ್ದರ್ನ್ ಸ್ಟೇಟ್ಸ್ ಆರ್ ಡೆವಲಪಿಂಗ್. ನೀವು ಇವಾಗ ನೋಡಿಬಿಟ್ರೆ, ಮೊನ್ನೆನೂ ಯಾರೋ ಒಬ್ಬರು ಸೀನಿಯರ್ ಎಕಾನಮಿಸ್ಟ್, ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಅವ್ರೇನು ಹೇಳ್ತಾರಂದರೆ ನೆಕ್ಸ್ಟ್ 6-7 ಇಯರ್ಸಲ್ಲಿ ದ ರೇಟ್ ಆಫ್ ಗ್ರೋತ್ ಈಸ್ ಗೋಯಿಂಗ್ ಟು ರಿವರ್ಸ್. ಅಂದ್ರೇನು, ಸೌತ್ ಸ್ಟೇಟ್ಸ್, ಸದರ್ನ್ ಸ್ಟೇಟ್ಸ್, ಎಸ್ಪೆಷಲಿ ತಮಿಳ್ನಾಡು, ಕರ್ನಾಟಕ, ತೆಲಂಗಾಣ ಆ್ಯಂಡ್ ಕೇರಳ ಬೆಳವಣಿಗೆ, ನಾರ್ದರ್ನ್ ಸ್ಟೇಟ್ಸ್ ಲೈಕ್ MP, ಉತ್ತರ ಪ್ರದೇಶ್, ಅಸ್ಸಾಂ, ರಾಜಸ್ಥಾನ್, ಅವ್ರದ್ದು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಡಬಲ್ ಇಂಜಿನ್ ಸರ್ಕಾರ ಇದೆ, ಇಲ್ಲಿ ಸಿಂಗಲ್ ಇಂಜಿನ್ನು. ಸೊ ಇಲ್ಲಿ ಗ್ಯಾರಂಟೀಸ್ ಇದೆ, ಅಲ್ಲಿ ಅಷ್ಟು ಗ್ಯಾರಂಟೀಸ್ ಇಲ್ಲ. ಅದರಿಂದ ಈ ವಿಷಯಗಳು, ಅದು ರಾಜಕೀಯವಾಗಿ ಅದು ಸರಿಯಾಗಿರುವಂಥ ವಿಚಾರನ ಮುರಳೀಧರ್ ಅವರೇ, ಅದು ರಾಜಕೀಯವಾಗಿ ನಾವು ಡಿಸ್ಕಸ್ ಮಾಡಿದ್ರೆ ಅದು ಬೇರೆ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ ಡಬಲ್ ಇಂಜಿನ್ನು, ಸಿಂಗಲ್ ಇಂಜಿನ್ನು ಅನ್ನುವಂಥದ್ರ ದೃಷ್ಟಿಯಿಂದ ನೋಡೋದು ಎಷ್ಟು ಮಟ್ಟಿಗೆ ಓಕೆ, ಪೊಲಿಟಿಕಲಿ ಅವರು ಅದನ್ನು ಕ್ಲೇಮ್ ಮಾಡ್ಕೋಬೋದು. ಅಲ್ಲ, ಇದು ನೀವು ಹೇಳೋದು ಪರ್ಫೆಕ್ಟ್ಲಿ ರೈಟ್. ನಾವು ರಾಜಕೀಯದಿಂದ ಕಡೆಯಿಂದ ನೋಡಿದ್ರೆ ದಟ್ ಮೇ ನಾಟ್ ಬಿ ದ ರೈಟ್ ಥಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂದರೆ, ಇವಾಗ ಲಾಸ್ಟ್ 10 ವರ್ಷದಿಂದ ಈ ಡಬಲ್ ಇಂಜಿನನ್ನು ಒಂದು ವರ್ಡನ್ನು ಕಾಯಿನ್ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದೇ ತಪ್ಪಂತ ಅನಿಸುತ್ತೆ ನನಗೆ. ನೀವು ಅದೇ ಒಪ್ತೀರಾ ನೀವು. ಆದರೆ ಬಟ್ ದ ರಿಯಾಲಿಟಿ ಈಸ್ ಡಿಫ್ರೆಂಟ್. ರಿಯಾಲಿಟಿ ಏನಾಗುತ್ತಂದರೆ, ಇಲ್ಲಿ ಒಂದು ಕಡೆ BJP ಇದ್ದು ಅಲ್ಲೂ BJP ಇದ್ದರೆ ಯು ಸರ್ಟನ್ಲಿ ಗೆಟ್ ಎ ಮಚ್ ಬೆಟರ್ ಟ್ರೀಟ್ಮೆಂಟ್. ಇವಾಗ ನೋಡಿ, ಮೊನ್ನೆ ಗೌಹಾತಿದಲ್ಲಿ ಇನ್ವೆಸ್ಟ್ಮೆಂಟ್ ಇದಾಯಿತು. ಹೌದು. ಬೋತ್ ಅಂಬಾನಿ ಆ್ಯಂಡ್ ಅದಾನಿ ಅವರು, ಬೋತ್ ಆಫ್ ದೆಮ್ ಹ್ಯಾವ್ ಪ್ರಾಮಿಸ್ಡ್ 50,000 crores ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದೇ ವರ್ ಪ್ರೆಸೆಂಟ್ ದೇರ್ ಪರ್ಸನಲಿ. ಅದೇ ನೀವು ಕರ್ನಾಟಕದಲ್ಲಿ ಮಾಡಿದ್ರೆ ಯಾರು ಬರ್ತಾರೆ ಹೇಳಿ? ಇವಾಗ ನಾಟ್ ಮೆನಿ ಪೀಪಲ್ ಶೋ ಅಪ್. ಅಂದರೆ ದೆರ್ ಈಸ್ ಆ ಕ್ಲೌಟ್ ಇಲ್ಲ ನಮಗೆ. ಆವಾಗ ನಾವಿನ್ನೇನು ಮಾಡಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಮಾಡಬೇಕು ನಮ್ಮ ರಾಜ್ಯ ಕಡೆಯಿಂದ. ನಾನು ತುಂಬ ವರ್ಷದಿಂದ ಒಂದು ಹೇಳ್ತಾ ಇದ್ದೀನಿ ಅಂತೆ, ಏನಂದರೆ ರಾಜ್ಯದ ಸರ್ಕಾರದ ಕಡೆಯಿಂದ ಒಂದು ಮಿನಿಸ್ಟರ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಕ್ರಿಯೇಟ್ ಮಾಡಿ, ಇವ್ರದ್ದು ಏನಿಲ್ಲ ಕೆಲಸ, ಬೇರೆ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ತೊಗೊಂಬರ್ಬೇಕು. ನಾವು ಸರ್ಕಾರದಿಂದ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ರೆ ಸಾಲದು, ಇಂಡಸ್ಟ್ರಿ ಮಿನಿಸ್ಟ್ರಿ ಸಾಲದು. ಓನ್ಲಿ 1 second. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೆಳವಣಿಗೆ ಈ ಇಶ್ಯೂಸಲ್ಲಿ ನೋಡಿದ್ರೆ ನಾವೆಲ್ಲೋ ಒಂದು ಹಿಂದೆ ಬೀಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸತೀಶ್ ಅವರೇ, ಎಷ್ಟು ಮಟ್ಟಿಗೆ ಈ ರೀತಿಯಾದಂತಹ ವಿಚಾರಗಳಲ್ಲಿ ಈಗ ಸಿದ್ದರಾಮಯ್ಯವರು ಈ ಬಜೆಟ್ನ ಬಜೆಟ್ ವಿಚಾರಕ್ಕೆ ಬಂದಾಗ, ಹೌದು ಕೇಂದ್ರದಿಂದ ನಮಗೆ ಅನುದಾನದ ತಾರತಮ್ಯ ಅದು ಇದು ಈ ಎಲ್ಲ ಕಂಪ್ಲೇಂಟ್ಗಳ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯವರ ಮೇಲೆ ಏನು ನಿರೀಕ್ಷೆಯನ್ನು ಇಟ್ಟುಕೊಳ್ಬೋದು, ರಾಜಕೀಯವಾಗಿ ಯಾವ ರೀತಿಯಂಥ ಸಂದೇಶವನ್ನು ಬಜೆಟ್ ಅನ್ನುವಂಥದ್ದು, ಇನ್ಫ್ಯಾಕ್ಟ್ ಅದರಲ್ಲಿ ಒಂದು ರಾಜಕೀಯದ ಸಂದೇಶ ಇದ್ದೇ ಇರುತ್ತೆ ಯಾವತ್ತೂ ಕೂಡ, ಯಾವ ರೀತಿಯಂಥ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ಬೋದು? ಹರಿಪ್ರಸಾದ್, ಈಗಿನ ಪರಿಸ್ಥಿತಿ ನೋಡಿದ್ರೆ ಬಜೆಟು ರಿಚುವಲ್ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರೆಸೆಂಟ್ ಮಾಡಬೇಕು, ಮಾಡ್ತಾರೆ ಅನ್ನೋದು ಬಿಟ್ಟರೆ ಅದಕ್ಕಿದ್ದಂಥ ಅಟ್ರಾಕ್ಷನ್ನು ಎಲ್ಲ ಹೋಗ್ಬಿಟ್ಟಿದೆ. ಈಗ ಮೊದಲನೇದಾಗಿ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳನ್ನು ತೊಗೊಂಡು ಬಂದಮೇಲೆ ಗ್ಯಾರಂಟಿಗಳಿಂದ ಯಾವುದಕ್ಕೂ ಹಣ ಇಲ್ಲ ಅಂತ ಅವ್ರ ಪಕ್ಷದ ಮಂತ್ರಿಗಳು, ಅವ್ರ ಪಕ್ಷದ ಶಾಸಕರುಗಳೇ ಗಲಾಟೆ ಮಾಡ್ತಾರೆ. ಅಧಿಕಾರಿಗಳು ಪ್ರೈವೇಟಲ್ಲಿ ಒಪ್ಕೋತಾರೆ ಇದು ಸರಿ ಅಂತ. ಆದರೆ ಸಾರ್ವಜನಿಕವಾಗಿ ಮಾತಾಡಬೇಕಿದ್ರೆ ಹಣಕಾಸು ಪರಿಸ್ಥಿತಿ ಸರಿ ಇದೆ ಅಂತ ಹೇಳ್ತಾರೆ. ಯಾವುದೇ ಗುತ್ತಿಗೆದಾರರ ಬಿಲ್ ಕೂಡ ಇಲ್ಲಿ ತನಕ ಕೊಡೋಕ್ಕಾಗಿಲ್ಲ. ಇವ್ರು ಹೇಳ್ತಾ ಇರೋದೇನು ಅಂದರೆ, BJP ಸರ್ಕಾರದಲ್ಲಿ ಯದ್ವಾ ವರ್ಕ್ ಆರ್ಡರ್ ಕೊಟ್ಟಿದ್ದರು, ಆದ್ದರಿಂದ ಅವ್ರ ಬಿಲ್ಲನ್ನೇ ಕ್ಲಿಯರ್ ಮಾಡೋಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ, ನಾವು ಕೊಟ್ಟಿರೋ ವರ್ಕ್ ಆರ್ಡರ್ಗಳ ಬಿಲ್ ಕೊಡಲಿಕ್ಕೆ ಇನ್ನು 3-4 ವರ್ಷ ಬೇಕು ಅಂತ. ಈ ಥರ ಪರಿಸ್ಥಿತಿ ನಡೆದ್ರೆ ಇದೊಂಥರ ವಿಷಯ ಸರ್ಕಲ್ ಇದು. ಎಲ್ಲ ಡೆಟ್ ಟ್ರ್ಯಾಪ್ಗೆ ಹೋಗ್ಬಿಡ್ತಾರೆ ಕಾಂಟ್ರಾಕ್ಟರ್ಗಳೆಲ್ಲ. ಆಮೇಲೆ ಇನ್ನು ಯಾರು ಕಟ್ಟಿದ್ರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈ ಆಂಧ್ರ ಪರಿಸ್ಥಿತಿ ನೋಡಿ, ಆಂಧ್ರದಲ್ಲಿ ಯಾವುದೇ ಟೆಂಡರ್ ಕರೆದ್ರು ಯಾರೂ ಅಲ್ಲಿ ಬಿಡ್ ಕೂಡ ಮಾಡೋಕ್ಕೆ ಬರಲ್ಲ. ಈಗ ಆ ಪರಿಸ್ಥಿತಿ ಬಂದಿದೆ, ಯಾಕೆಂದರೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲಿ ತನಕ ಇರಲಿಲ್ಲ. ಇದೇ ಪರಿಸ್ಥಿತಿ ಕಂಟಿನ್ಯೂ ಆದರೆ ಕರ್ನಾಟಕದಲ್ಲಿ PWD, ವಾಟರ್ ರಿಸೋರ್ಸಸ್ಸು, RDPR ಡಿಪಾರ್ಟ್ಮೆಂಟ್ಗಳ ಟೆಂಡರ್ಗಳನ್ನು ಕರೆದ್ರೆ ಬಿಡ್ ಮಾಡೋಕ್ಕೆ ಕೂಡ ಯಾರೂ ಬರಲ್ಲ, ಯಾಕೆಂದರೆ ದುಡ್ಡು ಕೊಡೋಕ್ಕಾಗಲ್ಲ ಇವ್ರ ಕೈನಲ್ಲಿ ಅನ್ನೋ ಕಾರಣಕ್ಕಾಗಿ. ಆ ಪರಿಸ್ಥಿತಿ ಇಲ್ಲಿ ಬರಬಾರ್ದು, ಅಷ್ಟು ಪರಿಸ್ಥಿತಿ ಕೆಟ್ಟು ಹೋಗಿದೆ. ಎರಡನೇದಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೇವಲ ಬಡವರಿಗೆ ಮಾತ್ರ ಕೊಡಬೇಕು, BPL ಕಾರ್ಡ್ ಇದ್ದವರಿಗೆ ಕೊಡಬೇಕು ಅಂತ ದೊಡ್ಡ ಹುಯಿಲೆದ್ದಿದೆ. ಬಹುಶಃ ಅದನ್ನು ಹಂತ-ಹಂತವಾಗಿ ಇನ್ನೊಂದು ವರ್ಷದಲ್ಲಿ ಮಾಡೋ ಚಾನ್ಸ್ ಕೂಡ ಇದೆ. ಯಾವ ಕಾರಣಕ್ಕಾಗಿ ಇವ್ರಿಗೆ ಗ್ಯಾರಂಟಿಯನ್ನು ವಾಪಸ್ ತಗೊಳ್ಳೋಕ್ಕಾಗಲ್ಲ, ಅದನ್ನು ರಿವೈಸ್ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ದೇಶದಲ್ಲಿ ಒಂದಲ್ಲ ಒಂದು ಚುನಾವಣೆ ನಡೀತಾನೆ ಇರುತ್ತೆ. ಈಗ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೆದಾಗ BJPನವರು ಕಾಂಗ್ರೆಸ್ಸರು ಕರ್ನಾಟಕದಲ್ಲಿ ಮೋಸ ಮಾಡಿದ್ದಾರೆ, ಅವ್ರು ಮಾತು ಕೇಳಬೇಡಿ ಅಂತ ಹೇಳ್ತಾರೆ. ಈಗ ಇವ್ರು ಮಾಡಿದ್ದಾರೆ ಅಂತ ಅವ್ರು ಮಾಡ್ತಾ ಇರೋದು, ಅವ್ರು ಮಾಡಿದ್ದಾರೆ ಅಂತ ಇವ್ರು ಮಾಡ್ತಾ ಇರೋದು. ಇದೊಂಥರ ಒನ್ ವೇ ಸ್ಟ್ರೀಟ್ ಇದು, ವಾಪಸ್ ಬರೋಕ್ಕಾಗಲ್ಲ, ಎಲ್ಲ ಒಂದು ವೇನೆಲ್ಲ ಹೋಗ್ತಾ ಇದ್ದಾರೆ. ಇದು ಭಾಳ ದಿನ ಈ ರೀತಿ ನಡೆದರೆ ವಿವೇಚನಾ ರಹಿತವಾಗಿ ಬರೀ ಪಾಪ್ಯುಲಿಟ್ ಸ್ಕೀಮ್ಗಳು ಭಾಳ ದಿನ ವರ್ಕ್ ಆಗಲ್ಲ. ಇನ್ನೊಂದು ಮುರಳೀಧರ್ ಅವರು ಹೇಳಿದ್ರು, ಉತ್ತರ ಭಾರತದಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ ಇನ್ನು 5-6 ವರ್ಷದಲ್ಲಿ, ಎಕನಾಮಿಸ್ಟ್ ಒಬ್ಬರು ಹೇಳಿದ್ದಾರೆ ಅಂತ. ಅದನ್ನು ವೆಲ್ಕಮ್ ದಟ್, ಅದಾದರೆ ಭಾಳ ಒಳ್ಳೆಯದು. ಈಗ ಮೈಗ್ರೇಷನ್ ಬಂದು ನಮ್ಮ ರಿಸೋರ್ಸಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳ್ತಾ ಇದೆ, ಮತ್ತು ನಾರ್ತ್ ಸೌತ್ ಡಿವೈಡ್ ಜಾಸ್ತಿ ಆಗಲಿಕ್ಕೆ ಕೂಡ ಇದೇ ಕಾರಣ. ಉತ್ತರ ಭಾರತ ಅಥವಾ ನಾರ್ತ್ ಈಸ್ಟ್ ಇಂಡಿಯಾ ಇಂಪ್ರೂವ್ ಆದರೆ, ಡೆವಲಪ್ ಆದರೆ, ಅಲ್ಲಿ ಜನರಿಗೆ ಅಲ್ಲೇ ಕೆಲಸ ಸಿಕ್ಕರೆ ಸೌತ್ ಇಂಡಿಯನ್ಸು ಅದನ್ನು ವೆಲ್ಕಮ್ ಮಾಡಬೇಕು. ಅದು ಭಾಳ ಒಳ್ಳೆಯ ಬೆಳವಣಿಗೆ ನನ್ನ ಪ್ರಕಾರ. ಅದು 50, 60, 70 ವರ್ಷ ಅಭಿವೃದ್ಧಿ ಆಗಿರಲಿಲ್ಲ, ಹಾಗೆ ಅಲ್ಲಿ ಜನರಿಗೆ ಅಲ್ಲೇ ಕೆಲಸ ಸಿಕ್ಕರೆ
ಸಣ್ಣ ಪುಟ್ಟ ಕೆಲಸಗಳಿಗೆ, ಡ್ರೈವರ್ ಕೆಲಸಕ್ಕೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಅಲ್ಲಿ ಜನ ಇಲ್ಲಿ ಬರೋದು ತಪ್ಪುತ್ತೆ. ಆಮೇಲೆ ಅಲ್ಲಿ ಜನರಿಗೆ ಅಲ್ಲೇ ಕೆಲಸ ಸಿಕ್ಕೋ ತುಂಬ ಒಳ್ಳೆಯದು. ನಾನಂತೂ ಅದನ್ನ ವೆಲ್ಕಮ್ ಮಾಡ್ತೀನಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ.